ಪರೀಕ್ಷಾ ಕೇಂದ್ರದಲ್ಲಿ ತಪಾಸಕರು ವಿದ್ಯಾರ್ಥಿಯೊಬ್ಬನ ಜನಿವಾರ ಮುಟ್ಟಿದ್ದಕ್ಕೆ ಬಿಜೆಪಿ ಮಾತ್ರವಲ್ಲ, ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವೂ ಹೌಹಾರಿದೆ. ಜನಿವಾರ ತೆಗೆಸಿದ್ದು ಮಹಾಪರಾಧ ಅಂತ ಬಿಜೆಪಿಯವರಷ್ಟೇ ಆಕ್ರಮಣಕಾರಿಯಾಗಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಈ ಹಿಂದೆ ಹಿಜಾಬ್ ವಿಷಯದಲ್ಲಿ ತಕರಾರೆದ್ದಾಗ ಯಾಕಿದೇ ಕಾಂಗ್ರೆಸ್ ನಾಯಕರು ಹಿಜಾಬ್ದಾರಿ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲಿಲ್ಲ? ಆಗ ಶಿಕ್ಷಣ ಮುಖ್ಯಾನೋ ಧರ್ಮ ಮುಖ್ಯಾನೋ ಅಂತ ಬಿಜೆಪಿ ಕೇಳಿದಾಗ ಕಾಂಗ್ರೆಸ್ ಯಾಕೆ ಮೂಕ ಪ್ರೇಕ್ಷಕನಾಗಿತ್ತು? ಇಲ್ಲಿ ಹಿಜಾಬ್ ವಿಷಯ ಬಂದಾಗ ಸಮವಸ್ತ್ರವೇ ಮುಖ್ಯ, ಶಿಕ್ಷಣವೇ ಮುಖ್ಯ, ಹಿಜಾಬ್ ಅಲ್ಲ ಅಂತ ಬಿಜೆಪಿ ಈಗ ಜನಿವಾರ ತಾಳಿ ವಿಷಯ ಬಂದಾಗ ಹಿಂದೂ ಭಾವನೆಗಳಿಗೆ ಧಕ್ಕೆ ಅಂತ ಹೇಳ್ತಿರೋದು ಯಾಕೆ? ಈಗ ಶಿಕ್ಷಣ ಮುಖ್ಯ ಆಗೋದಿಲ್ವಾ? ಪರೀಕ್ಷೆ ಬರೆಯೋದು ಮುಖ್ಯ ಆಗೋದಿಲ್ವಾ? ಸಮವಸ್ತ್ರ ಈಗ ಬೇಡವಾಯ್ತಾ? ಈ ಮಹಾದ್ವಂದ್ವ ಬಿಜೆಪಿಯದ್ದು ಮಾತ್ರವಲ್ಲ. ಜನಿವಾರ ಮಂಗಳಸೂತ್ರದ ವಿಷಯ ಬಂದಾಗ ಕಾಂಗ್ರೆಸ್ ಮುಖಂಡರು ತಾ ಮುಂದು ನಾ ಮುಂದು ಅಂತ ಜನಿವಾರ ಹಾಗೂ ಮಂಗಳಸೂತ್ರದ ಮೇಲಿನ ನಿರ್ಬಂಧ ವಿರೋಧಿಸಿದ್ದಾರೆ. ಆ ವಿದ್ಯಾರ್ಥಿಯ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ, ಫ್ರೀ ಸೀಟಿನ ಭರವಸೆ ಕೊಟ್ಟಿದ್ದಾರೆ. ಇದೇ ಕಾಂಗ್ರೆಸ್ ಮುಖಂಡರು ಹಿಜಾಬ್ ವಿಷಯದಲ್ಲಿ ಏನ್ ಮಾಡಿದ್ರು? ಹೇಗೆ ಬಾಯಿಗೆ ಬೀಗ ಹಾಕೊಂಡಿದ್ರು? ಹೇಗೆ ಯಾರೂ ಆ ಬಗ್ಗೆ ಮಾತನಾಡಬಾರದು ಅಂತ ಕೆಪಿಸಿಸಿ ಅಧ್ಯಕ್ಷರೇ ಸೂಚನೆ ಕೊಟ್ಟಿದ್ರು? ಯಾಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಆಗ್ರಹಗಳು ಒಂದೇ ರೀತಿ ಇವೆ? ಯಾಕೆ ಈ ವಿಷಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ವ್ಯತ್ಯಾಸನೇ ಇಲ್ಲ? ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಹಾಕೋಕ್ ಬಿಟ್ಟಿಲ್ಲ ಅಂತ ಆದಾಗ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂತ ಬಿಜೆಪಿ ಜರಿತು. ಆದ್ರೆ ಅದೇ ಬಿಜೆಪಿ ಸರ್ಕಾರದ ಅಧೀನದ ರೈಲ್ವೆ ಪರೀಕ್ಷೆಯಲ್ಲೂ ಹಾಗೆ ಆದಾಗ ಮಾತ್ರ ಬಿಜೆಪಿ ಹಿಂದೂ ವಿರೋಧಿ ಆಗ್ಲಿಲ್ಲ. ರೈಲ್ವೆ ನೇಮಕಾತಿ ಮಂಡಳಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜನಿವಾರ ಮಂಗಳಸೂತ್ರ ಧರಿಸಬಾರದು ಅಂತ ಮಾರ್ಗಸೂಚಿ ಹೊರಡಿಸಿತ್ತು. ಇದಕ್ಕೆ ಸಂಘ ಪರಿವಾರದ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಗೆ ತೆರಳುವಾಗ ಧಾರ್ಮಿಕ ಸಂಕೇತಗಳಾದ ಮಂಗಳಸೂತ್ರ, ಜನಿವಾರ ಮೊದಲಾದವುಗಳನ್ನ ಧರಿಸುವಂತಿಲ್ಲ ಅಂತ ಪರೀಕ್ಷೆ ಪ್ರವೇಶ ಪತ್ರದಲ್ಲಿ ಉಲ್ಲೇಖಿಸಿರುವ ಮಾರ್ಗಸೂಚಿಯಲ್ಲಿ ಸೂಚನೆ ನೀಡಲಾಗಿತ್ತು. ಮಾರ್ಗಸೂಚಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಮಂಡಳಿ ನೂತನ ಮಾರ್ಗಸೂಚಿ ಹೊರಡಿಸಿದೆ. ಹೊಸ ಮಾರ್ಗಸೂಚಿಯ ಪ್ರಕಾರ ಜನಿವಾರ, ಮಾಂಗಲ್ಯ ಹೀಗೆ ಸಂಸ್ಕೃತಿ ಬಿಂಬಿಸುವ ಯಾವುದೇ ವಸ್ತು ಧರಿಸಿ ಬಂದಲ್ಲಿ ಅಭ್ಯರ್ಥಿಗಳಿಗೆ ತೊಂದರೆ ನೀಡಬಾರದು, ಪ್ರವೇಶ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ. ಪರೀಕ್ಷೆ ಬರೆಯೋರು ಮಂಗಳಸೂತ್ರ, ಜನಿವಾರದಂತಹ ಧಾರ್ಮಿಕ ಸಂಕೇತಗಳು ಮತ್ತು ಆಭರಣಗಳನ್ನು ತೆಗೆಯುವಂತೆ ಮಾಡಬಾರದು. ಜನಿವಾರ, ಮಂಗಳಸೂತ್ರ ತೆಗೆಸದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ರೈಲ್ವೆ ಇಲಾಖೆಯ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂತೂ ಜನಿವಾರಧಾರಿಗಳಿಗೆ ಜನಿವಾರದ ಸುದ್ದಿಗೆ ಯಾರೂ ಬರೋದಿಲ್ಲ ಅನ್ನೋ ಭರವಸೆ ಕೇವಲ 24 ಗಂಟೆಗಳ ಒಳಗೆ ಸಿಕ್ಕಿದೆ. ಮಂಗಳಸೂತ್ರ, ಜನಿವಾರದಂತವನ್ನ ತೆಗೆದು ಬರಬೇಕು ಅಂತ ಹೇಳಿದ್ದಾಗ ಈ ರೀತಿಯ ಧಾರ್ಮಿಕ ವಿರೋಧಿ ಧೋರಣೆ ಸಹಿಸೋಕೆ ಅಸಾಧ್ಯ ಅಂತ ಹಿಂದುತ್ವ ಸಂಘಟನೆಗಳ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿಂದೂಗಳು ಅವರ ಧಾರ್ಮಿಕ ಚಿಹ್ನೆಗಳಾದ ಮಂಗಳಸೂತ್ರ, ಜನಿವಾರಗಳನ್ನು ತೆಗಿಬೇಕು ಅಂತ ಸೂಚನೆ ನೀಡಿರುವುದು ಸರಿಯಲ್ಲ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಸಿಇಟಿ ಪರೀಕ್ಷೆ ಬರೆಯುವ ಹಿಂದೂ ಅಭ್ಯರ್ಥಿಗಳ ಜನಿವಾರವನ್ನ ಕಿತ್ತಾಕಿದ ಪ್ರಕರಣದಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ. ಇದು ಇಡೀ ದೇಶದ ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೆಣ್ಣು ಮಕ್ಕಳು ತಾಳಿ ಸರ ಕಳಚುವಂತೆ, ಸಿಂಧೂರ ಅಳಿಸುವಂತೆ ಮಾಡೋದು, ಪವಿತ್ರ ಜನಿವಾರವನ್ನ ಕಿತ್ತಾಕುವಂತೆ ಹೇಳೋದ್ರಿಂದ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟಾಗತ್ತೆ. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದ ರೀತಿಯಲ್ಲಿ ಪರೀಕ್ಷೆ ಬರೆಯೋಕೆ ಅವಕಾಶ ನೀಡುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಪ್ರಚಾರ ಪ್ರಮುಖ ಪ್ರದೀಪ್ ಸರಿಪಲ್ಲ ಹೇಳಿದ್ರು. ಸಂಘ ಪರಿವಾರ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರು ಕೂಡ ಈ ವಿಚಾರದಲ್ಲಿ ಹಿಂದೆ ಬೀಳಲಿಲ್ಲ. ಕಾಂಗ್ರೆಸ್, ಬಿಜೆಪಿಗಳೆರಡೂ ಜನಿವಾರಧಾರಿಗಳ ಹಕ್ಕಿನ ಬಗ್ಗೆ ಬಹಳ ಜೋರಾಗಿಯೇ ಧ್ವನಿ ಎತ್ತಿದ್ದಾರೆ. ಅವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರದು ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಅಂತೂ ಬಿಜೆಪಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೈಋತ್ಯ ರೈಲ್ವೆ ವಲಯ ಕಚೇರಿ ಎದುರು ಪ್ರತಿಭಟನೆ ಮಾಡಿದೆ. ಮಂಗಳಸೂತ್ರ, ಜನಿವಾರ ನಿಷೇಧವನ್ನ ಹಿಂಪಡಿಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ರು. ಧಾರ್ಮಿಕ ಸಂಕೇತಗಳಾದ ಕಿವಿಯಲ್ಲಿ ಓಲೆ, ಮೂಗುತಿ, ಮಂಗಳಸೂತ್ರ, ಜನಿವಾರ, ಉಡುದಾರ, ಹಣೆಬೊಟ್ಟು ಇರುತ್ತೆ. ಇವುಗಳನ್ನ ಪರಿಶೀಲನೆ ಮಾಡಿ, ಆದ್ರೆ ಅದನ್ನ ತೆಗೆಸೋದು ಸರಿಯಲ್ಲ ಅಂತ ಅವರು ಹೇಳಿದ್ರು. ಕಾಂಗ್ರೆಸ್ ಮುಖಂಡರು ತಾ ಮುಂದು ನಾ ಮುಂದು ಅಂತ ಜನಿವಾರ ಹಾಗೂ ಮಂಗಳಸೂತ್ರದ ಮೇಲಿನ ನಿರ್ಬಂಧವನ್ನ ವಿರೋಧಿಸಿದ್ದಾರೆ. ಜನಿವಾರ ಕಳ್ಚೋಕ್ ಹೇಳೋ ಮೂಲಕ ಬ್ರಾಹ್ಮಣ ವಿರೋಧಿಗಳ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ಅಂತ ಹೇಳಿಕೆ ನೀಡ್ತಿರೋರೆ ಕೆಲ ವರ್ಷಗಳ ಹಿಂದೆ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಶಾಲೆ ಪ್ರವೇಶ ಮಾಡಬಾರದು ಅಂತ ತಡೆ ಒಡ್ಡಿದ್ರು. ಎಲ್ಲರೂ ಸಮವಸ್ತ್ರ ಸಂಹಿತೆ ಪಾಲಿಸಬೇಕು, ಅದರಲ್ಲಿ ರಾಜಿ ಸಾಧ್ಯವಿಲ್ಲ ಅಂತಾನೆ ಹೇಳ್ತಿದ್ರು ಬಿಜೆಪಿ ಸಂಘ ಪರಿವಾರದ ಮುಖಂಡರು. ಈಗ ಶಿಕ್ಷಣದ ಹಕ್ಕು, ಸಮವಸ್ತ್ರ ಎಲ್ಲವೂ ಬದಿಗೆ ಸರಿದಿದೆ. ಜನಿವಾರ ಹಾಕೋಕ್ ಬಿಡಬೇಕು ಅನ್ನೋ ಆಗ್ರಹ ಮಾತ್ರ ಕೇಳಿಬಂದಿದೆ. ಆಗ ಹಿಜಾಬ್ ಹಕ್ಕಿನ ಬಗ್ಗೆ ಉಸಿರೇ ಎತ್ತದೆ ಕೂತಿದ್ದ ಕಾಂಗ್ರೆಸ್ನವರು ಈಗ ಜನಿವಾರದ ಮತ್ತು ತಾಳಿ ವಿಚಾರದಲ್ಲಿ ಬಿಜೆಪಿಯವರಿಗಿಂತ ಜೋರಾಗಿ ದನಿ ಎತ್ತಿದ್ದಾರೆ. ಜನಿವಾರ, ತಾಳಿ ತೆಗೆಯೋದ್ರ ವಿರುದ್ಧ ಆಕ್ರೋಶ ಎತ್ತಿದ್ದಾರೆ. ಇತ್ತೀಚೆಗೆ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ತಪಾಸಕರು ವಿದ್ಯಾರ್ಥಿಯೊಬ್ಬನ ಜನಿವಾರ ತೆಗೆಸಿದ ವಿಷಯ ಸುದ್ದಿ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಕಾಂಗ್ರೆಸ್ ಸರ್ಕಾರ ತಕ್ಷಣ ತಪಾಸಣಾಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡು ಕೊಟ್ಟ ಸೂಚನೆ ಪಾಲಿಸಿದ ತಪ್ಪಿಗೆ ಅಮಾಯಕ ಸಿಬ್ಬಂದಿಯನ್ನ ಅಮಾನತು ಮಾಡಿತು. ಸಚಿವ ಈಶ್ವರ್ ಖಂಡ್ರೆ ಸಂತ್ರಸ್ತ ಎನ್ನಲಾದ ವಿದ್ಯಾರ್ಥಿಗೆ ಉಚಿತ ಸೀಟಿನ ಭರವಸೆಯನ್ನೂ ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಜನಿವಾರ ತೆಗೆಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವುದಾಗಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರೀಕ್ಷೆ ಹೆಸರಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸಿದ್ರೆ ಕಠಿಣ ಶಿಕ್ಷೆ ಅಂತ ಎಚ್ಚರಿಸಿದ್ರು.
ಹೀಗೆ ಶನಿವಾರವನ್ನ ಸಿಬ್ಬಂದಿಯೊಬ್ಬ ಮುಟ್ಟಿದ್ದಕ್ಕೆ ಇಡೀ ಕಾಂಗ್ರೆಸ್ ಸರ್ಕಾರವೇ ಸ್ಪಷ್ಟೀಕರಣ ನೀಡುವ ಸ್ಥಿತಿ ಬಂತು. ಆದರೆ ಹಿಜಾಬ್ ವಿಷಯದಲ್ಲಿ ಹೀಗಾಗ್ಲೇ ಇಲ್ಲ. ಎಲ್ಲರೂ ಸೇರಿನೇ ಹಿಜಾಬ್ ತೆಗೆಸೋಕೆ ನಿಂತು ಬಿಟ್ಟ ಹಾಗಿತ್ತು. ಆಗ ಕಾಂಗ್ರೆಸ್ ಕೇವಲ ಮೂಕ ಪ್ರೇಕ್ಷಕನಾಗಿತ್ತು. ಈಗಲೂ ಹಾಗೆ ಇದೆ. ಹಿಜಾಬ್ ಬಗ್ಗೆ ಕೇಳಿದ ಕೂಡಲೇ ಕೋರ್ಟ್ ಅನ್ನ ತೋರಿಸಿ ಮೊಗಮ್ಮಾಗಿ ಬಿಡ್ತಾರೆ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರು. ಈಗ ಶನಿವಾರಕ್ಕೆ ತಾಳಿಗೆ ಅವಕಾಶ ಕೊಡ್ಲಾಗಿದೆ ಅಂತಾದ್ರೆ ಇನ್ನು ಹಿಜಾಬ್ ಧರಿಸುವ ವಿದ್ಯಾರ್ಥಿನಿಯರಿಗೂ ಅದಕ್ಕೆ ಅವಕಾಶ ಕೊಡ್ಬೇಕಲ್ವಾ? ಅದಾಗಲಿದ್ಯಾ? ಅಥವಾ ಹಿಜಾಬ್ ಅಂತ ಹೇಳಿದ ಕೂಡಲೇ ಬಿಜೆಪಿ ಮತ್ತು ಸಂಘ ಪರಿವಾರದವರ ಹಾಗೇನೆ ಕಾಂಗ್ರೆಸ್ನವರ ದ್ವಂದ್ವನೇ ಮುನ್ನೆಲೆಗೆ ಬರುತ್ತಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.